ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪಾವನಿ. ಇದು ಸ್ಯಾಟರ್ಡೇ ವಿಡಿಯೋ ಆಗಿರುತ್ತೆ. ಸೊ ಯಾಕೋ ತುಂಬ ಮೂಡ್ ಔಟ್ ಆಗಿತ್ತು, ಏನು ಕೆಲಸ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಎಲ್ರಿಗೂ ನಾನು ಇವತ್ತಿನ ವಿಡಿಯೋ ಏನು ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಗೊತ್ತಾಗಿರುತ್ತೆ. ಆಲ್ರೆಡಿ ತಮ್ಮನೇಲಿ ನೋಡ್ಕೊಂಡು ಬಂದಿರ್ತೀರ ಅಂತ ಅಂದ್ಕೊಂಡಿರ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಮಾತಾಡಬೇಕು ಅಂತೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಹಿಂದಿನ ವೀಡಿಯೋಸನ್ನು ಸಹ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೆ. ಕೆಲಸನೂ ಹಾಗೆ ಇತ್ತು. ಆಲ್ಮೋಸ್ಟು 1:30 ಟೈಮ್ ಆಗಿತ್ತು. ಅಡುಗೆನೂ ಮಾಡಿರಲಿಲ್ಲ. ಯಾಕೋ ತುಂಬ ಮೂಡ್ ಔಟ್ ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ದಂಗೆ ಆಗಿತ್ತು. ಎಷ್ಟೇ ಮೂಡ್ ಔಟ್ ಆದ್ರೂ ಎಷ್ಟೇ ಬೇಜಾರಾಗಿ ಸುಮ್ಮನೆ ಕೂರೋಕ್ಕಾಗಲ್ವಲ್ಲ. ಸೊ ಕೆಲಸ ಅಂದರೂ ಮಾಡಲೇಬೇಕು, ಮಧ್ಯಾಹ್ನ ಊಟ ಅಂದರೂ ಮಾಡಲೇಬೇಕಲ್ವ. ಸೊ ಹಂಗಾಗಿ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಕೆಲಸ ಮಾಡ್ಕೊಳ್ತಾನೆ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಮಾತಾಡೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಪೇಮೆಂಟ್ ಅಂತ ಹೇಳ್ಬಿಟ್ಟು ಯಾಕೆ ತಮ್ನೇಲ್ ಹಾಕಿದ್ದೀನಿ ಅಂತಂದರೆ, ಸೊ ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ಈ ಜನವರಿಗೆ 2 ವರ್ಷ ಆಗುತ್ತೆ. ಆಲ್ಮೋಸ್ಟು 1 ವರ್ಷದಲ್ಲಿನೇ 1,000 ಸಬ್ಸ್ಕ್ರೈಬರ್ಸು 4,000 ವಾಚ್ ಅವರ್ನ ಕಂಪ್ಲೀಟ್ ಮಾಡಬೇಕು. ಇಲ್ಲ ಅಂದರೆ ನಾವು ಯೂಟ್ಯೂಬಲ್ಲಿ ಪೇಮೆಂಟ್ ತೊಗೊಳಕ್ಕಾಗಲ್ಲ. ಸೊ ಯಾವುದೇ ಅರ್ನಿಂಗ್ಸು ಬರೋದಿಲ್ಲ. ಸೊ ಹಂಗಾಗಿ ನಾನು ಎಲ್ಲರೂ ಅಂದರೆ ಆಲ್ಮೋಸ್ಟ್ ಎಲ್ಲರೂ 90% ಯೂಟ್ಯೂಬ್ಗೆ ಬರೋದು ಅರ್ನಿಂಗ್ಸ್ ಮಾಡೋದಕ್ಕೆ ಅಂತಲೇ. ನಾನು ಅದೇ ರೀತಿ ಅಂದ್ಕೊಂಡೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೆ ಲಾಸ್ಟು ಇಯರ್. ಬಟ್ ಕೆಲವು ಕಾರಣಾಂತರಗಳಿಂದ ನಾನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗದೇ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಸೊ ಹಂಗಾಗಿ ಸ್ಟಾರ್ಟಿಂಗ್ ಚೆನ್ನಾಗೇ ಇತ್ತು, ಸಬ್ಸ್ಕ್ರೈಬರ್ಸು ಗೇನ್ ಆಗ್ತಿದ್ರು, ವಾಚ್ ಅವರು ಬರ್ತಿತ್ತು. ಬರ್ತಾ ಕೆಲವು ರೀಸನ್ಸಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ 1-2 ತಿಂಗಳು ಗ್ಯಾಪ್ ಕೊಟ್ಟು ಮತ್ತೆ ವೀಡಿಯೋಸ್ಟು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ವಾಚ್ ಅವರು ಬರ್ತಾಯಿರಲಿಲ್ಲ, ಸಬ್ಸ್ಕ್ರೈಬರ್ಸು ಬರ್ತಾಯಿರಲಿಲ್ಲ. ತುಂಬ ಮೂಡ್ ಔಟ್ ಮಾಡ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೆ. ಯಾವಾಗೋ ಒಂದು ಸಲ ಅಂದರೆ ಹೇಳ್ತಾರಲ್ವ, ಅಮಾವಾಸ್ಯೆಗೊಂದು ಹುಣ್ಣಿಮೆಗೊಂದು ಅಂತೇಳ್ಬಿಟ್ಟು ಆವಾಗವಾಗ ಒಂದೊಂದು ವಿಡಿಯೋ ಹಾಕ್ಕೊಂಡು ಪೋಸ್ಟ್ ಮಾಡ್ತಾಯಿದ್ದೆ. ಬಟ್ ಏನೂ ಅಷ್ಟೊಂದು ಪ್ರಯೋಜನ ಆಗಲಿಲ್ಲ. ಬಟ್ ಈ ಸಲ ಅಂತೂ ಖಂಡಿತವಾಗಿ ಡಿಸೈಡ್ ಮಾಡ್ಕೊಂಡಿದ್ದೀನಿ, ಈ ಸಲ ಏನೇ ಆದ್ರೂ ಗಿವ್ ಅಪ್ ಮಾಡಬಾರ್ದು. ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಹಾಕಬೇಕು. ವ್ಯೂಸು ಮತ್ತು ವಾಚ್ ಅವರ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು, ವೀಡಿಯೋಸ್ ಹಾಕ್ತಾ ಇರಬೇಕು. ನೋಡೋಣ, ಈ ಸಲ ಆದರೂ ನನ್ನ ಕಷ್ಟಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಅಂದ್ಕೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಮಾತ್ರ. ಇನ್ನು ಯೂಟ್ಯೂಬ್ ಪೇಮೆಂಟಿಗೆ ಬಂದರೆ ನೋಡೋಣ, ನನಗೆ ಯಾವಾಗ ಅದೃಷ್ಟ ಬರುತ್ತೋ ಏನೋ ಗೊತ್ತಿಲ್ಲ. ಸೊ ನನ್ನ ಕೈಯಲ್ಲಿ ಅಮೌಂಟ್ ಎಲ್ಲ ನೋಡಿ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದಿರುತ್ತೆ ಅಂತ ಅಂದ್ಕೊಂಡು ಯಾರಾದರೂ ನನ್ನ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಅದು ಯೂಟ್ಯೂಬ್ ಪೇಮೆಂಟ್ ಅಮೌಂಟ್ ಅಲ್ಲ. ಆ್ಯಕ್ಚುಲಿ ನಾನು ಯಾಕೆ ಆ ಥರ ತಮ್ಮನೇಲಿ ಹಾಕಿದೆ ಅಂತಂದರೆ, ನನಗೂ ಆಸೆ ಇದೆ ಯೂಟ್ಯೂಬ್ ಪೇಮೆಂಟ್ ಎಲ್ಲ ತೊಗೋಬೇಕು ಅಂತೇಳ್ಬಿಟ್ಟು. ಬಟ್ ಎಲ್ಲರ ವೀಡಿಯೋಸ್ ಅಂದರೆ ಡೈರೆಕ್ಟಾಗಿ ನಾನು ಯಾವತ್ತೂ ಕೇಳ್ಪಟ್ಟಿಲ್ಲ. ಅಂದರೆ ನಮ್ಮ ರಿಲೇಟಿವ್ಸ್ ಆಗಲಿ ಇಲ್ಲ ಇನ್ಯಾರೋ ಪರಿಚಯ ಇರೋರಾಗಲಿ ಯೂಟ್ಯೂಬ್ ಚಾನಲಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಿರ್ತಾರಲ್ವ, ಅವ್ರ ಕಡೆಯಿಂದ ನನಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಬಟ್ 100ಗೆ 100% ಯೂಟ್ಯೂಬಿಂದ ಪೇಮೆಂಟ್ ಬರುತ್ತೆ ಅನ್ನೋದು ನಿಜಾನೇ. ಆದರೆ ಕೆಲವೊಬ್ಬರು ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದಾಗಿಂದ ಏನು ಯೂಟ್ಯೂಬಿಂದ ಅಮೌಂಟ್ ಬರ್ತಿದೆಯಾ ಅಂತ ಕೆಲವರು ನಾರ್ಮಲಾಗಿ ಕೇಳಿದ್ರೆ, ಇನ್ನು ಕೆಲವರು ಕಾಮಿಡಿಯಾಗೂ ಕೇಳ್ತಾಯಿದ್ರು. ಬಟ್ ಅವ್ರಿಗೆ ಗೊತ್ತಿಲ್ವಲ್ಲ, ಹಾಗಾಗಿ ಕೇಳ್ತಿದ್ದಾರೆ ಅಂತ ಅಂದ್ಕೊಳ್ತಿದ್ದೆ. ಬಟ್ ಅಂಥವ್ರಿಗೆಲ್ಲ ನಾನು ಹೌದು ಬರುತ್ತೆ ನೋಡಿ ಅಂತ ಪ್ರೂಫ್ ಸಮೇತ ತೋರ್ಸೋಕ್ಕಾದ್ರೂ ನಾನು ಯೂಟ್ಯೂಬ್ ಪೇಮೆಂಟ್ ತೊಗೊಳ್ಳೇಬೇಕು ಅನ್ನೋದು ಒಂದು ಡಿಸೈಡ್ ಮಾಡ್ಕೊಂಡಿದ್ದೀನಿ. ನನಗೇನು ಅತಿ ಆಸೆ ಇಲ್ಲ, ಅಷ್ಟು ಲಕ್ಷ ತೊಗೋಬೇಕು, ಇಷ್ಟು ಲಕ್ಷ ತೊಗೋಬೇಕು, ಅಷ್ಟು ಸಾವಿರಗಟ್ಟಲೆ ತೊಗೋಬೇಕು ಅನ್ನೋದೇನಿಲ್ಲ. ಬಟ್ ಯೂಟ್ಯೂಬಲ್ಲೆಲ್ಲ ನೋಡ್ತಿರ್ತೀವಲ್ಲ, ತುಂಬ ಅಂದರೆ ತುಂಬ ಜನ ಯೂಟ್ಯೂಬಿಂದ ತುಂಬ ಅಂದರೆ ತುಂಬ ಅರ್ನಿಂಗ್ಸ್ ಮಾಡ್ತಿದ್ದಾರೆ. ಬಟ್ ಒಂದೊಂದು ಕ್ಯಾಟಗಿರಿ ವೀಡಿಯೋಸ್ಗೆ ಒಂದೊಂದು ಥರ ಪೇಮೆಂಟ್ ಬರ್ಬೋದು. ಬಟ್ ನಾನು ಯಾಕೆ ಈ ಥರ ವ್ಲಾಗ್ ಚಾನಲ್ನೇ ಚೂಸ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಮನೆಯಲ್ಲಿ 24 ಅವರ್ಸ್ ಇರೋದ್ರಿಂದ ಯಾವಾಗಾದರೂ ಒಮ್ಮೆ ಹೊರಗಡೆ ಹೋಗೋದು. ಸೊ ಆಲ್ಮೋಸ್ಟ್ ನಮ್ಮ ಟೈಮನ್ನು ಜಾಸ್ತಿ ಮನೆಯಲ್ಲೇ ಕಳೆಯೋದ್ರಿಂದ ನಾನು ಹೊರಗಡೆ ಹೋಗಿ ಏನೋ ಶೂಟ್ ಮಾಡ್ಕೊಳ್ಳೋದು ಇನ್ನೊಂದು ಮತ್ತೊಂದು ಅಂತ ಆಗ್ಲಾರ್ದು ಕೆಲಸ. ಸೊ ಹಾಗಾಗಿ ನನ್ನ ಡೈಲಿ ರೊಟೀನನ್ನು ನಿಮ್ಮ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು ಈ ಯೂಟ್ಯೂಬ್ ಚಾನಲಲ್ಲಿ ಡೈಲಿ ವ್ಲಾಗ್ಸ್ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಿಕೊಂಡು ಈ ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡೋಣ, ಈ ವರ್ಷ ಆದರೂ ನನಗೆ ಸಕ್ಸಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಂದ್ಕೊಳ್ಳೋದಷ್ಟೇ ಅಂತ ಆಗ್ಬಿಟ್ಟಿದೆ ನನಗೆ ಲಾಸ್ಟ್ ಇಯರಿಂದ. ಸೊ ನೋಡೋಣ ಏನಾಗುತ್ತೆ ಏನೋ ಗೊತ್ತಿಲ್ಲ ಮುಂದೆ. ಬಟ್ ಏನೇ ಆಗಲಿ ಇಷ್ಟು ದಿನ ಅಂದರೆ
ಕಂಟಿನ್ಯೂಸ್ ಆಗಿ ನಾನು 1 ವರ್ಷದಿಂದ ಮಾಡ್ತಾಯಿದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ಯಾರ್ಯಾರು ನನ್ನ ಸಪೋರ್ಟ್ ಮಾಡ್ತಿದ್ದೀರಿ, ಯಾರ್ಯಾರು ನನ್ನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಿ ಅವರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ, ಇನ್ನೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ. ಸೊ ಮೇ ಬಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೂ ಒಂದು ಸ್ವಲ್ಪ ಸಪೋರ್ಟಿವ್ ಆಗಿರುತ್ತೆ. ನೀವು ಮಾಡೋ ಒಂದು ಲೈಕು ಮತ್ತು ಕಾಮೆಂಟಿಂದ ನನಗೆ ಇನ್ನಷ್ಟು ಮೋಟಿವೇಶನ್ ಆಗಿರುತ್ತೆ ನೆಕ್ಸ್ಟು ಚೆನ್ನಾಗಿರೋ ವೀಡಿಯೋಸ್ ಮಾಡೋದಕ್ಕೆ ಅಂತ. ಇನ್ನು ಯಾವ ಥರ ಆದರೂ ಬೇರೆ ವೀಡಿಯೋಸ್ ಮಾಡಬೇಕು ಅಂತ ನನಗೆ ತಲೆ ಓಡ್ತಾನೇ ಇಲ್ಲ. ನೀವೇನಾದರೂ ಕಮೆಂಟ್ ಸೆಕ್ಷನಲ್ಲಿ ಈ ಥರ ವೀಡಿಯೋ ಮಾಡಿ, ಈ ಥರ ಕಂಟೆಂಟ್ ಮಾಡಿ ಅಂತ ಸಜೆಷನ್ ಏನಾದರೂ ಕೊಟ್ಟರು ಅದೇ ಥರ ನಾನು ಕಂಟಿನ್ಯೂ ಮಾಡ್ಕೊಳ್ತೀನಿ. ನನ್ನ ಮಗಳು ನೋಡಿ ವಿಡಿಯೋನಲ್ಲಿ ನಾನು ಕಾಣಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಕೆಳಗಡೆ ಇಳಿಸು ಅಂತೇಳಿ ಹಠ ಮಾಡ್ತಾ ಇದ್ದಾಳೆ. ಅವಳಿಗೆ ಏನೋ ಸಿಕ್ಕಾಪಟ್ಟೆ ಖುಷಿ. ಈ ಥರ ವೀಡಿಯೋ ಏನಾದರೂ ಮಾಡ್ತಿರ್ಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಅವಳಿಗಂತೂ ಫುಲ್ಲು ಖುಷಿಯಾಗಿ ಎಂಜಾಯ್ ಮಾಡ್ತಿರ್ತಾಳೆ. ಸೊ ನನ್ನ ಮನೆ ಕೆಲಸದ ಜೊತೆಗೆ ಅವಳು ನನ್ನ ಜೊತೆಗೆ ಮಾತಾಡ್ಕೊಂಡು ಮಾಡ್ತಾಯಿದ್ರೆ ನನ್ನ ಮನೆ ಕೆಲಸ ಮಾಡ್ದಂಗೆ ಅನಿಸಲ್ಲ. ತುಂಬ ಈಸಿಯಾಗಿ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಏನೇ ಆಗಲಿ ಯೂಟ್ಯೂಬಲ್ಲಿ ನನಗೆ ಈ ಸಲ ಆದರೂ ಸಕ್ಸಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ತುಂಬ ಅತಿ ಆಸೆ ಏನೂ ಇಲ್ಲ. ಅಟ್ಲೀಸ್ಟ್ ನಮ್ಮ ಮನೆಯವ್ರ ಕಷ್ಟಕ್ಕೆ ನನ್ನ ಕೈ ಜೋಡಣೆ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಒಂದು ಡಿಸಿಷನ್ ತೊಗೊಂಡಿದ್ದೀನಿ. ಸೊ ಐ ಹೋಪ್ ನನ್ನ ಅಭಿಪ್ರಾಯ, ನನ್ನ ಉದ್ದೇಶ ಏನು ಅಂತ ನೀವೆಲ್ಲ ಅರ್ಥ ಮಾಡ್ಕೊಳ್ತೀನಿ ಅಂತ ಅಂದ್ಕೊಳ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.